ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. WPL ಆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಇದು ಮೂರನೇ ತಂಡ ಯಾವುದು ಅಂತಂದ್ರೆ 3 ಸೀಸನಲ್ಲಿ 3 ಸಲ ಫೈನಲ್ಗೆ ಹೋಗಿ 3 ಸಲ ಕೂಡ ಫೈನಲ್ ಅಲ್ಲಿ ಸೋತಿರುವಂತಹ ತಂಡ DCW, ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡದ ಬಗ್ಗೆ ಮಾತಾಡ್ತಾ ಇರೋದು. ಅವರ ಕ್ಯಾಪ್ಟನ್ ಅನ್ನೇ ರಿಟೈನ್ ಮಾಡಲಿಲ್ಲ, ಮೆಗ್ ಲ್ಯಾನಿಂಗ್ ಅನ್ನ ರಿಟೈನ್ ಮಾಡಲಿಲ್ಲ. 3 ಸಲ ಫೈನಲಿಗೆ ತಗೊಂಡೋಗಿದ್ದಾರೆ, ಬಟ್ ರಿಟೈನ್ ಮಾಡಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇದಕ್ಕಿಂತ ಒಳ್ಳೆ ರಿಸಲ್ಟ್ ಎಂತ ಬೇಕಿತ್ತು? 3 ಸಲ ತಗೊಂಡೋಗಿದಾರಲ್ಲ. ಬಟ್ ಇವ್ರು ಏನು ಥಿಂಕ್ ಮಾಡಿದ್ದಾರೆ ಅಂತಂದ್ರೆ 3 ಸಲ ತಗೊಂಡೋದ್ರು ಸಾಕಾಗೋದಿಲ್ಲ, ಅಟ್ಲೀಸ್ಟ್ 1 ಸಲ ಆದ್ರೂ ವಿನ್ ಮಾಡಿಸ್ಬೇಕಿತ್ತು. ವಿನ್ ಮಾಡಿಸ್ಲಿಲ್ಲ, ಹಾಗೆ ಹೀಗೆ ಅಂತ ಮೆಗ್ ಲ್ಯಾನಿಂಗ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. 5 ಜನರನ್ನ ರಿಟೈನ್ ಮಾಡಿದ್ರು. ಅದರಲ್ಲಿ 4 ಜನರಿಗೆ 2.2 crore ಈಚ್ ಕೊಟ್ಟು, ಇನ್ನೊಂದು ಪ್ಲೇಯರ್ ನಿಕ್ಕಿ ಪ್ರಸಾದ್ ಅವರಿಗೆ 50 ಲಕ್ಷ ಕೊಟ್ಟರು. ಆ 4 ಪ್ಲೇಯರ್ಸ್ ಯಾರು? ಒಂದು ನಮ್ಮ ಇಂಡಿಯಾದ ಜೆಮಿಮಾ ರಾಡ್ರಿಕ್ಸ್, ಅವರಿಗೆ 2.2 crore. ಅದಾದಮೇಲೆ ಶಫಾಲಿ ವರ್ಮಾ, ಏನು ವರ್ಲ್ಡ್ ಕಪ್ಪಲ್ಲಿ ಫೈನಲಲ್ಲಿ ಆಡುವಂಥ ಅವಕಾಶ ಸಿಕ್ಕಿತ್ತು, ಸೆಮಿಫೈನಲ್ ಸಿಕ್ಕಿತ್ತು, ಫೈನಲಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಏನಾದ್ರಲ್ಲ ಶಫಾಲಿ ವರ್ಮಾ, 2.2 crore ಕೊಟ್ಟರು. ಮತ್ತು ಅನಾಬೆಲ್ ಸದರ್ಲ್ಯಾಂಡ್, ಭಯಂಕರ ಆಲ್ರೌಂಡರು, 2.2 crore. ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಆಲ್ರೌಂಡರು ಮ್ಯಾರಿಸಾನ್ ಕ್ಯಾಪ್, ಅವರಿಗೂ ಕೂಡ 2.2 crore. ಏನು ಮುಂಬೈದು 5.75 crore ಮಾತ್ರ ಪರ್ಸಲಿದ್ದದು ಅಂತ ನಾನು ಹೇಳ್ತಿದ್ದಲ್ಲ, ಡೆಲ್ಲಿದು 5.7 crore, ಅವರಕ್ಕಿಂತ ಸಹ ಒಂದು 5,000 ಕಡಿಮೆ. ಬರೀ 5.7 crore ಇಟ್ಕೊಂಡು ಆಕ್ಷನ್ಗೆ ಬಂದರು. ಬಟ್ ಅವ್ರು ರಿಟೈನ್ ಮಾಡಿದಂಥ ಪ್ಲೇಯರ್ಸ್ ಎಲ್ಲ ಅಂತ ಚಿತ್ರಾನ್ನ ಪ್ಲೇಯರ್ ಆಗಿದ್ರು. 5 ಜನ ರಿಟೈನ್ ಮಾಡಿದ್ರು, ಇನ್ನು 6 ಜನ ಬೇಕಿತ್ತು. ಯಾವ ಥರ ತಂಡ ಮಾಡಿದ್ದಾರೆ ಹಂಗೆ ಪ್ಲೇಯಿಂಗ್ 11 ನೋಡಿದಾಗ RCB, ಮುಂಬೈ ಹಾಗೂ ಡೆಲ್ಲಿ ಒಂಥರ ಸೇಫರ್ ಸೈಡ್ ಅಂತ ಅನ್ನಿಸ್ತಾ ಉಂಟು ನನಗೆ. ಇವರು ಕೂಡ ಪ್ಲೇ ಆಫಿಗೆ ಆರಾಮ್ಸೆ ಬರ್ಬೋದಾ ಅಂತ ಅನ್ನಿಸ್ತಾ ಉಂಟು. ಯಾಕಂತಂದರೆ ಪ್ಲೇಯಿಂಗ್ 11 ಟಕ್ ಅಂತ ಹಾಕುವ, ಶಫಾಲಿ ವರ್ಮಾ ಓಪನಿಂಗ್, ಆ್ಯಂಡ್ 1.1 crore ಎಂಥ ಸ್ಟೀಲ್ ಡೀಲ್ ಮಾರ್ರೆ. ಲಾರಾ ವೋಲ್ವಾರ್ಟ್ ಅವ್ರು ಸಿಕ್ಕಿರೋದು, ಆ ಸೌತ್ ಆಫ್ರಿಕಾದ ODI ಕ್ಯಾಪ್ಟನ್, ಅವರು ಜಸ್ಟ್ 1.1 crore ಅವರನ್ನು ಬೈ ಮಾಡಿದ್ದಾರೆ. ನಾನು ಅವರನ್ನು 3 ಕೋಟಿ ತನಕ ಹೋಗ್ತಾರೆ ಹಾಗೀಗೆ ಅಂತ ಅಂದ್ಕೊಂಡದು. ಬಟ್ ಬರೀ 1.1 crore ಸಿಕ್ಕಿದ್ರು ಅವರು. ಆಯಿತಾ, ಅದಾದಮೇಲೆ ತಾನಿಯಾ ಭಾಟಿಯಾ, ನನ್ನ ಪ್ರಕಾರ ಅವರೇ ವಿಕೆಟ್ ಕೀಪರ್ ಆಗಿರ್ತಾರೆ. ಜಾಸ್ತಿ ವಿಕೆಟ್ ಕೀಪಿಂಗ್ ಆಪ್ಷನ್ ಡೆಲ್ಲಿಯ ಬಳಿ ಇಲ್ಲ. ಸೊ ತಾನಿಯಾ ಭಾಟಿಯಾ ಅವರನ್ನ 30 ಲಕ್ಷಕ್ಕೆ ಬೈ ಮಾಡಿದ್ದಾರೆ. ಅದಾದಮೇಲೆ ಅವರು ಡೆಲ್ಲಿ ಆಲ್ರೆಡಿ ಹೇಳಿದ್ದಾರೆ ಏನು ಅಂತಂದರೆ ಇಂಡಿಯನ್ ಪ್ಲೇಯರೇ ಕ್ಯಾಪ್ಟನ್ ಆಗಿರ್ತಾರೆ ನಮ್ಮ ಫ್ರಾಂಚೈಸಿದು ಈ ಸೀಸನಲ್ಲಿ ಅಂತ. ಸೊ ಅದರ ಅರ್ಥ ಜೆಮಿಮಾ ರಾಡ್ರಿಕ್ಸ್ ಅವರು ಕ್ಯಾಪ್ಟನ್ ಆಗ್ತಾರೆ. ಲಾಸ್ಟ್ ಟೈಮು ಅವರು ವೈಸ್ ಕ್ಯಾಪ್ಟನ್ ಆಗಿದ್ದರು. ಈಗ ಅವರ ಏನು DCWದು ಕ್ಯಾಪ್ಟನ್ ಇವರೇ ಆಗಿರ್ತಾರೆ, ರಾಡ್ರಿಕ್ಸ್ ಅಂತ ಅಂದ್ಕೊಂಡಿದ್ದಾರೆ. 2.2 crore. ಎಸ್. ಮತ್ತು ಅದಾದಮೇಲೆ ಬರೋದು ಮ್ಯಾರಿಸಾನ್ ಕ್ಯಾಪ್ ಮತ್ತು ಅನ್ನಾಬೆಲ್ ಸದರ್ಲ್ಯಾಂಡ್. ಆಯ್ತಲ್ಲ, ಇನ್ನೆಂತ ಬೇಕು ಬ್ಯಾಟಿಂಗು? ಈ ಲೆವೆಲ್ಲಿಗೆ ಬ್ಯಾಟಿಂಗ್ ಡೆಪ್ತು, ಅಥವಾ ಎಲ್ಲರೂ ಕೂಡ ಹೊಡೆಬಡೆಯ ಆಟಗಾರ. ಓಕೆ, ತಾನಿಯಾ ಭಾಟಿಯಾ ಓಕೆ, 1 ಡೌನ್, ಒಂದು ಅಟ್ಲೀಸ್ಟ್ ನಿಂತ್ಕೊಳ್ಳಿಕ್ಕೆ ಅವ್ರು ನಿಂತ್ಕೊಂಡ್ರೆ ಸಾಕು, ಮಿಕ್ಕಿದವ್ರೆಲ್ಲ ಡಮ ಅಂತ ಹೊಡಿತಾ ಇರ್ತಾರೆ. ಅದಾದಮೇಲೆ ನಿಕ್ಕಿ ಪ್ರಸಾದ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಸೊ ಆದ್ದರಿಂದ ಅವರನ್ನು 1 ಡೌನ್ ಕೂಡ ಆಡಿಸ್ಬೋದು ನಿಕ್ಕಿ ಪ್ರಸಾದ್ ಅವ್ರನ್ನ. ತಾನಿಯಾ ಭಾಟಿಯಾ ಅವ್ರನ್ನ ಇಲ್ಲಿ ಆಡಿಸ್ಬೋದು ನಂಬರ್ 7 ಮ್ಯಾನೇಜ್ಮೆಂಟ್ ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಕ್ಕಿ ಪ್ರಸಾದ್ ಅವರು, ಇಫ್ ಐ ಆಮ್ ನಾಟ್ ರಾಂಗ್, ಅಂಡರ್-19 ವರ್ಲ್ಡ್ ಕಪ್ ಇದು ಕ್ಯಾಪ್ಟನ್ ಆಗಿದ್ರಲ್ಲ, ಅವ್ರು ಕರ್ನಾಟಕದವರು, ಅಂದರೆ ಮೂಲ ಕನ್ನಡತಿಯ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅವರು ಬೆಂಗಳೂರಿಗರು. ಸೊ ನಿಕ್ಕಿ ಪ್ರಸಾದ್ 50 ಲಕ್ಷಕ್ಕೆ ಅವರು ರಿಟೈನ್ ಆಗಿದ್ರು. ಅದಾದಮೇಲೆ ಶಿನೇಲ್ ಹೆನ್ರಿ 1.3 crore ಎಗೈನ್, ಅವ್ರು ಕೂಡ ಒಂಥರ ಸ್ಟೀಲ್ ಡೀಲೆ ಮಾರ್ರೆ. ಇವರೆಲ್ಲ ಜಾಸ್ತಿಗೆ ಹೋಗ್ತಾರೆ ಅಂತ ಅಂದ್ಕೊಂಡೋದಾಗಿತ್ತು ನಾನು. ಸೊ ಇವ್ರದ್ದು ಬ್ಯಾಟಿಂಗ್ ಡೆಪ್ತ್ ನೆಕ್ಸ್ಟ್ ಲೆವೆಲ್. ಅದಾದಮೇಲೆ ಸ್ನೇಹ ರಾಣಾ, ಅವರು 50 ಲಕ್ಷಕ್ಕೆ ಅವರು ಸಿಕ್ಕಿರೋದು. ಇಂಡಿಯನ್ ಪ್ಲೇಯರ್, ಅಂದರೆ ಇಂಡಿಯನ್ ODI ಇದರಲ್ಲಿ ಕೂಡ ಇದ್ದರು, ವರ್ಲ್ಡ್ ಕಪ್ಪಲ್ಲಿ ಕೂಡ ಇದ್ದರು. ಅವರು ಕೂಡ ಚೆಂದ ಮಾಡಿ ಬ್ಯಾಟ್ ಬೀಸ್ತಾರೆ, ಒಂದು ಹ್ಯಾಂಡಿ ಸ್ಪಿನ್ನರ್. ಸೊ ಅದಾದಮೇಲೆ ಶ್ರೀಚರಣಿ, ಡೆಲ್ಲಿ, ಓ ಮೈ ಗಾಡ್, ಭಯಂಕರ ಮಾರ. 1.3 crore ಶ್ರೀಚರಣಿ, ಭಯಂಕರ ಕಂಟ್ರೋಲ್ ಉಂಟು ಬೌಲಿಂಗಲ್ಲಿ. ಅವ್ರು ಬರೀ 1.3 crore ಸಿಕ್ಕಿದ್ರು. ಬರೀ ಅಂತ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಎಲ್ಲ ಜಾಸ್ತಿ ಇತ್ತು, ಇವರೆಲ್ಲ ಜಾಸ್ತಿ ಪ್ರೈಸಿಗೆ ಹೋಗ್ಬೋದು ಅಂತ. 1.3 crore ಅವರನ್ನು ಬೈ ಮಾಡಿರೋದು. ಅದಾದಮೇಲೆ ನಂದಿನಿ ಶರ್ಮಾ 20 lakhs. ಓ ಮೈ ಗಾಡ್, ಭಯಂಕರ. ಎಲ್ಲ ಪ್ರೂವನ್ ಮ್ಯಾಚ್ ವಿನ್ನರ್ಸ್ ತುಂಬ ಜನ ಇದ್ದಾರೆ. ಹೇಗೆ ನಾನು RCBಯಲ್ಲಿ ಹೇಳಿದ್ದೆ, ತುಂಬ ಆಲ್ರೆಡಿ ಕಿತ್ತು ದಬಾಕಿರೋರೇ ಇದ್ದಾರೆ ಅಂತ. ಹಾಗೆ ನನಗೆ ಡೆಲ್ಲಿ ಟೀಮಲ್ಲಿ ಓ ಮೈ ಗಾಡ್ ಪಕ್ಕ ಹೋಗ್ತಾರೆ ಮಾರ್ರೆ, ಪ್ಲೇ ಆಫಿಗೆ ಪಕ್ಕ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಪ್ಲೇಯಿಂಗ್ 11 ನೋಡಿದಾಗ ಓಕೆ, ನನಗೆ ಜಾಸ್ತಿ ತಾನಿಯಾ ಭಾಟಿಯಾ ಮೇಲೆ ಅಷ್ಟೇನು ಹೋಪ್ಸ್ ಇಲ್ಲ. ನಿಕ್ಕಿ ಪ್ರಸಾದ್ ಒಳ್ಳೆ ಪ್ರಾಸ್ಪೆಕ್ಟು.
ಅದು ಬಿಟ್ಟರೆ ಅಯ್ಯಮ್ಮ ದೇವ, ಚಿಂದಿ ಚಿತ್ರಾನ್ನ ಟೀಮ್ ಇದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ ಅವರು. ದಾಟ ಬಾಟ ಚಿನೇಲ್ ಹೆನ್ರಿ ತನಕ, ಈವನ್ ಸ್ನೇಹ ರಾಣಾ ಕೂಡ ಒಳ್ಳೆ ಒಂದು ಹ್ಯಾಂಡಿ ಬ್ಯಾಟರ್. ಓ ಮೈ ಗಾಡ್, ಭಯಂಕರ ಟೀಮ್. ಏನು ಅನ್ನಿಸ್ತದೆ, ಪ್ಲೇ ಆಫಿಗೆ ಹೋಗ್ತಾರಾ? ಅಪ್ಪ, ಫಸ್ಟ್ 3 ಟೀಮ್ಸು ನನಗೆ ಇಂಪ್ರೆಸಿವ್ ಆಯಿತು. ಡೆಲ್ಲಿ ತುಂಬ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಎನಿವೇಸ್ 3 ಸಲ ಅವ್ರು ಫೈನಲಿಗೆ ಹೋಗಿದ್ದಾರೆ. ಈ ಸಲ ಕಪ್ಪು ಹೊಡಿಬೇಕು ಅಂತ ಆಕ್ಷನ್ ಮಾಡಿದಾಗಿತ್ತು. ಒಳ್ಳೆ ಬರೀ 5.7 crore 5 ಟೀಮಲ್ಲಿ ಅತ್ಯಂತ ಕಡಿಮೆ ಪರ್ಸ್ ಮನಿ ಇಟ್ಕೊಂಡು ಬಂದಂತಹ ತಂಡ ಡೆಲ್ಲಿ ಆಗಿತ್ತು. ಬಟ್ ಅವ್ರದ್ದು ಆಕ್ಷನ್ ಚಿಂದಿ ಚಿತ್ರಾನ್ನ ಆಕ್ಷನ್ ಆಗಿದೆ. ಶಿನೇಲ್ ಹೆನ್ರಿ, ಲಾರಾ ವೋಲ್ವರ್ಟು ಮತ್ತು ಶ್ರೀಚರಣಿ ಜಸ್ಟ್ 1.3 1.1 crore ಅಲ್ಲೆಲ್ಲ ಸಿಕ್ಕಿರೋದು ಸ್ಟೀಲ್ ಡೀಲ್. ಸೂಪರ್ ಹ್ಯಾಪಿ ಫಾರ್ DC. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.